ನಮಸ್ಕಾರ. KSIC ಅಂದರೆ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಇದೊಂದು ಗೌರ್ಮೆಂಟ್ ಫರ್ಮು. ಇದನ್ನು ಶುರು ಮಾಡಿದ್ದು ಮೈಸೂರು ಮಹಾರಾಜರು 1912ನೇ ಇಸ್ವಿನಲ್ಲಿ. ಇವಾಗ ಕರ್ನಾಟಕ ಸರ್ಕಾರ ಇದನ್ನ ನಡೆಸ್ಕೊಂಡು ಬರ್ತಾ ಇದೆ. KSIC ಅವರು 100% ಪ್ಯೂರ್ ಮಲ್ಬೇರಿ ಸಿಲ್ಕ್, ಮೈಸೂರು ಸಿಲ್ಕ್ ಸೀರೆಗಳನ್ನ ತಯಾರು ಮಾಡ್ತಾರೆ. ಈ ಸೀರೆಗಳು ಯಾಕೆ ಎಕ್ಸ್ಪೆನ್ಸಿವ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಜರಿನಲ್ಲಿ 65% ಸಿಲ್ವರ್ ಆ್ಯಂಡ್ 0.65% ಗೋಲ್ಡ್ ಯೂಸ್ ಮಾಡಿರ್ತಾರೆ. ಹಾಗಾಗಿ ಇದೆಲ್ಲ ತುಂಬ ದುಬಾರಿ ಸೀರೆಗಳು. ಮಾರ್ಕೆಟಲ್ಲಿ ತುಂಬ ಕ್ರೇಪ್ ಸಿಲ್ಕ್, ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅವೈಲೇಬಲ್ ಇದೆ ಲೆಸ್ಸರ್ ಪ್ರೈಸಲ್ಲಿ. ಬಟ್ ತುಂಬ ಜನ ಸೆಲೆಬ್ರಿಟೀಸ್ ಅಂದರೆ ಆ್ಯಂಕರ್ಸು, ಫಿಲ್ಮ್ ಆ್ಯಕ್ಟರ್ಸು, ಸೀರಿಯಲ್ ಆ್ಯಕ್ಟರ್ಸು, RJs ಇವರೆಲ್ಲ ಕ್ರೇಪ್ ಸಿಲ್ಕ್ ಸೀರೆಗಳನ್ನ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಅಂತ ಪ್ರಮೋಟ್ ಮಾಡ್ತಾರೆ. ಅವ್ರದ್ದೇ ಬ್ರ್ಯಾಂಡ್ ಆಗಲಿ ಅಥವಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬ್ರ್ಯಾಂಡ್ದಾಗಲಿ ಆ ಥರ ಪ್ರಮೋಟ್ ಮಾಡ್ತಾರೆ. ಪ್ರಮೋಟ್ ಮಾಡೋದು ತಪ್ಪಲ್ಲ, ಬಟ್ ಅದನ್ನು ಮೈಸೂರು ಸಿಲ್ಕ್ ಅಂತ ಪ್ರಮೋಟ್ ಮಾಡೋದು ತಪ್ಪು. ಕ್ರೇಪ್ ಸಿಲ್ಕ್ ಅಂತ ಪ್ರಮೋಟ್ ಮಾಡಲಿ. ನೋಡಿ, ಮೈಸೂರು ಸಿಲ್ಕ್ಗೆ ಒಂದು ಘನತೆ ಇದೆ, ಅದರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ ಇದೆ. ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರೋದು KSIC ಅವ್ರು ಮಾತ್ರ. ಸೊ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಅಂತ ನಾವು ಕರಿಬೇಕು ಅಂದರೆ ಅದು KSIC ಸೀರೆಗಳು ಮಾತ್ರ ಆಗಿರುತ್ತೆ. ಮಾರ್ಕೆಟಲ್ಲಿ ಹೊರಗಡೆ ಸಿಗೋವಂಥ ಸೀರೆಗಳು ಸೆಮಿ ಕ್ರೇಪ್ ಆಗಿರುತ್ತೆ. ಇನ್ನು ಕೆಲವು ಶಾಪಲ್ಲಿ ಸೆಮಿ KSIC ಅಂತೆಲ್ಲ ಸೇಲ್ ಮಾಡ್ತಾರೆ. ಸೆಮಿ KSIC, ಕ್ವಾರ್ಟರ್ KSIC ಆ ಥರ ಎಲ್ಲ ಏನೂ ಇರೋದಿಲ್ಲ. KSICಲಿ ಪ್ಯೂರ್ ಸಿಲ್ಕ್ ಸಿಗುತ್ತೆ, ಜಾರ್ಜೆಟ್ ಸೀರೆಗಳು ಸಿಗುತ್ತೆ, ಜಕಾರ್ಡ್ ಸೀರೆಗಳು ಸಿಗುತ್ತೆ, ಇಲ್ಲಾಂತ ಹೇಳಿದ್ರೆ ಟಿಶ್ಯೂ ಸೀರೆಗಳು ಸಹ ಸಿಗುತ್ತೆ. ಇದು ಗೌರ್ಮೆಂಟ್ ಫರ್ಮ್ ಆಗಿರೋದ್ರಿಂದ ಯಾರೂ ಇದನ್ನು ಪ್ರಮೋಟ್ ಮಾಡೋದಿಲ್ಲ. ಈ ವ್ಯತ್ಯಾಸಗಳೆಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ. ನೋಡಿ, ಇನ್ಫ್ಲೂಯೆನ್ಸರ್ಸ್ ಕೂಡ ಕೆಲವು ಸರಿ ಇದೇ ತಪ್ಪನ್ನು ಮಾಡ್ತಾರೆ. ಕ್ರೇಪ್ ಸಿಲ್ಕ್ ಅಂತಾನೆ ಪ್ರಮೋಟ್ ಮಾಡಿ, ಮೈಸೂರು ಸಿಲ್ಕ್ ಅಂತ ಪ್ರಮೋಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇನ್ಫ್ಲೂಯೆನ್ಸರ್ಸು, ಸೆಲೆಬ್ರಿಟೀಸ್ ಅಂದರೆ ಅವ್ರ ಮಾತಿಗೆ ಒಂದು ತೂಕ ಇರುತ್ತೆ, ಬೆಲೆ ಇರುತ್ತೆ. ತುಂಬ ಜನ ಅವರ ಒಪಿನಿಯನ್ಸ್ಗೆ ರೆಸ್ಪೆಕ್ಟ್ ಮಾಡ್ತಾರೆ, ಅವರು ಅದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಅವರು ಏನು ಪ್ರಮೋಟ್ ಮಾಡ್ತಾರೋ ಅದನ್ನು ಕರೆಕ್ಟಾಗಿ ಮಾಡೋದು ಸರಿ ಅಂತ ನನಗನ್ಸುತ್ತೆ. ನಿಮಗೂ ಹಾಗೆ ಅನಿಸುತ್ತಲ್ವಾ?